ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಕೇಳಿಕೊಡುವ 100 ಬಹುಮಾನಗಳಿಗಿಂತ ಕೇಳದೆ ಕೊಡುವಂತ ಗೌರವ ಬಹಳ ದೊಡ್ಡದು. ಬರುವಾಗ ಏನನ್ನು ತರಲಿಲ್ಲ, ಹೋಗುವಾಗ ಏನನ್ನು ತೆಗೆದುಕೊಂಡು ಹೋಗೋದಿಲ್ಲ. ಹೋಗಿ ಬರುವ ನಡುವೆ ದ್ವೇಷ ಯಾಕೆ? ಸಾಧ್ಯವಾದರೆ ಎಲ್ಲರನ್ನು ಪ್ರೀತಿಸೋಣ, ದ್ವೇಷಕ್ಕೂ ಪ್ರೀತಿಯ ಕೊಟ್ಟು ಸ್ನೇಹದಿಂದ ಬದುಕೋಣ. ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಹೃದಯವಂತಿಕೆ ನಮ್ಮಲ್ಲಿದ್ರೆ ನಮ್ಮ ಕಣ್ಣೀರನ್ನು ಒರೆಸಲು ದೇವರು ಮತ್ತೊಬ್ಬನ ರೂಪದಲ್ಲಿ ಬಂದೇ ಬರ್ತಾನೆ. ಕೆಲವರ ವ್ಯಕ್ತಿತ್ವ ಏನೆಂದು ತಿಳಿದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಸಂತೋಷವಾಗಿರಬೇಕು. ಅವರನ್ನು ಬದಲಾಯಿಸುವ ಪ್ರಯತ್ನ ಮಾಡಬಾರದು. ಅದು ಮತ್ತಷ್ಟು ನೋವನ್ನುಂಟು ಮಾಡಬಹುದು. ಹಾಗೆ ಸಮಯ ಕೂಡ ವ್ಯರ್ಥವಾಗ್ತದೆ. ವ್ಯಕ್ತಿ ಬೇಡವೆನಿಸಿದಾಗ ಆತನ ಸಣ್ಣ ತಪ್ಪುಗಳು ಕೂಡ ದೊಡ್ಡದಾಗಿ ಕಾಣ್ತದೆ. ಅದೇ ವ್ಯಕ್ತಿ ನಮಗೆ ಬೇಕೆನಿಸಿದಾಗ ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರೂ ಅದು ಸಣ್ಣದಾಗಿ ಕಾಣ್ತದೆ. ಮನಸ್ಸಿಗೆ ಅತಿಯಾದ ನೋವಾಗೋದು ಶತ್ರುಗಳಿಂದಲ್ಲ, ಅತಿಯಾಗಿ ಯಾರ ಮೇಲೆ ನಂಬಿಕೆ ಪ್ರೀತಿ ಇಟ್ಟಿರ್ತೀವೋ ಅವರಿಂದ. ನಮ್ಮವರು ಅಂತ ಅಂದುಕೊಂಡವರೆಲ್ಲ ನಮ್ಮ ಜೊತೆ ಒಂದೇ ತರ ಇರ್ತಾರೆ ಅನ್ನೋದು ನಮ್ಮ ತಪ್ಪು ಕಲ್ಪನೆ. ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ವೇಗವಾಗಿ ಬದಲಾಗುವುದು ಮನುಷ್ಯನ ಮನಸ್ಸು ಮತ್ತು ಯೋಚನೆ ಮಾತ್ರ. ಪ್ರಯತ್ನವನ್ನ ಎಂದಿಗೂ ನಿಲ್ಲಿಸಬೇಡಿ, ಭರವಸೆಯನ್ನು ಯಾವತ್ತೂ ಕಳೆದುಕೊಳ್ಬೇಡಿ. ಒಳ್ಳೆಯ ದಿನ ಬಂದೇ ಬರ್ತದೆ, ಕಾಯುವ ತಾಳ್ಮೆ ಇರ್ಬೇಕಷ್ಟೇ. ಜೀವನದಲ್ಲಿ ಯಾವ ದಿನದ ಬಗ್ಗೆಯೂ ಪಶ್ಚಾತ್ತಾಪ ಪಡಬೇಡಿ. ಒಳ್ಳೆಯ ದಿನಗಳು ಸಂತೋಷ ಕೊಡ್ತವೆ, ಕೆಟ್ಟ ದಿನಗಳು ಅನುಭವದ ಜೊತೆ ಪಾಠ ಕಲಿಸ್ತವೆ. ಹುಟ್ಟು ನಮ್ಮದಲ್ಲ, ಸಾವು ನಮ್ಮದಲ್ಲ, ಭೂಮಿ ನಮ್ಮದಲ್ಲ, ಈ ಪ್ರಕೃತಿ ನಮ್ಮದಲ್ಲ. ಆದ್ರೆ ನಮ್ಮದು ಅಂತ ನಮ್ಮ ಜೊತೆ ಇರುವುದು ಉಳಿಯೋದು ಕೇವಲ ನಂಬಿಕೆ, ಸ್ನೇಹ ಮಾತ್ರ. ಇದೆ ಎಂದು ಮೆರಿಬೇಡ, ಇಲ್ಲ ಎಂದು ಕೊರಗಬೇಡ. ಇದ್ದವನು ಇಲ್ಲದವನು ಹೋಗುವುದು ಖಾಲಿ ಕೈಯಲ್ಲಿ ಒಂದು ದಿನ, ಇದನ್ನು ಮರಿಬೇಡ. ಆತುರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತದೆ. ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರ್ತದೆ. ನಂಬಿಕೆ, ತಾಳ್ಮೆ ನಿಮ್ಮಲ್ಲಿದ್ರೆ ಅದರ ಫಲ ಮುಂದೊಂದು ದಿನ ಸಿಹಿಯನ್ನ ನೀಡ್ತದೆ. ಯಾವಾಗಲೂ ಆತ್ಮವನ್ನು ಪ್ರೀತಿಸಿ, ಮುಖವನ್ನಲ್ಲ. ನಡೆದ ಎಲ್ಲಾ ಪಾಪ ಪುಣ್ಯಗಳಿಗೆ ಕಾಲವೇ ಉತ್ತರ ನೀಡುವಾಗ ಸಾಕ್ಷಿ ಅವಶ್ಯಕತೆ ಇರೋದಿಲ್ಲ. ದೂರ ತಳ್ಳುವ ಜಾಗಕ್ಕೆ ಹತ್ತಿರವಾಗಲು ಹೋಗಬೇಡ, ಯಾಕಂದ್ರೆ ನೀವು ಮತ್ತಷ್ಟು ಕೆಳಗೆ ಹೋಗ್ತೀರಿ. ನೆನಪಿರ್ಲಿ, ಯಾರ ವಿಷಯದಲ್ಲೂ ಯಾವ ವಿಷಯದಲ್ಲೂ ಅತಿಯಾದ ಆತ್ಮವಿಶ್ವಾಸ, ನಂಬಿಕೆ, ಪ್ರೀತಿ ಒಳ್ಳೆಯದಲ್ಲ. ಯಾಕಂದ್ರೆ ಯಾರು ಯಾವಾಗ ಹೇಗೆ ಬದಲಾಗ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಮಣ್ಣಿನ ಋಣ ಮುಗಿದ ಮೇಲೆ ಜೀವ ದೇವರ ಪಾಲು, ಜೀವ ಹೋದ ಮೇಲೆ ದೇಹ ಮಣ್ಣು ಪಾಲು. ನಿನ್ನ ಅವಶ್ಯಕತೆ ಮುಗಿದ ನಂತರ ನೀನಿತ್ತ ಪ್ರೀತಿ ವಿಶ್ವಾಸ ದಿಕ್ಕಾಪಾಲು. ಎಲ್ಲರನ್ನು ಕ್ಷಮಿಸಿ, ಆದರೆ ನಿಮ್ಮಲ್ಲಿರುವ ನಂಬಿಕೆಯನ್ನು ಕೊಂದವರನ್ನು ಕ್ಷಮಿಸಬೇಡಿ. ಉಪ್ಪು ರುಚಿಗೆ ತಕ್ಕಂತೆ ಇದ್ರೆ ಸಾಂಬಾರು ಚಂದ, ಮಾತು ಅವಶ್ಯಕತೆಗೆ ತಕ್ಕಂತೆ ಆಡಿದ್ರೆ ಸಂಬಂಧಗಳು ಚಂದ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.